ಕಾಫಿ ಹೆಚ್ಚಾಗಿ ಪ್ರತಿಯೊಬ್ಬರ ದಿನಚರಿ ಶುರುವಾಗದೇ ಈ ಕಾಫಿಯಿಂದ. ಬೆಳಗಿನ ಕಾಫಿ ಪರಿಮಳ ಮೈ ಮನಸ್ಸುಗಳನ್ನು ಜಾಗೃತಗೊಳಿಸುತ್ತೆ. ಇಡೀ ವರ್ಲ್ಡಲ್ಲಿ ನಾನಾ ಥರದ ಕಾಫಿಗಳು ಸಿಗುತ್ತೆ. ಕ್ಯಾಪುಚಿನೋ, ಲಾಟೆ, ಎಸ್ಪ್ರೆಸೋ ಎಕ್ಸೆಟ್ರಾ. ಆದರೆ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾತ್ರ ಇವತ್ತಿಗೂ ತನ್ನದೇ ಆದ ವಿಶಿಷ್ಟತೆಯನ್ನು ಉಳಿಸ್ಕೊಂಡಿದೆ. ಆರೋಗ್ಯಕರವಾದ ಕೆಫಿನ್ ಅಂಶ ಇರೋ ಕಾಫಿ ನಿಜಕ್ಕೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಡ್ರಿಂಕ್. ಕೆಫಿನಲ್ಲಿರೋ ಇನ್ನೊಂದು ಉತ್ತಮವಾದ ಗುಣ ಏನು ಅಂತಂದರೆ, ಕಾಫಿ ಸೇವನೆಯಿಂದ ರಕ್ತದಲ್ಲಿ ಆಡ್ರಿನಲ್ ಎಂಬ ಹಾರ್ಮೋನ್ ಬಿಡುಗಡೆಯಾಗಿ ನಮ್ಮ ದೈಹಿಕ ಚಟುವಟಿಕೆಗಳು ಚುರುಕಾಗುತ್ತೆ. ಕಾಫಿಯಲ್ಲಿ 2 ರೀತಿ ಇರುತ್ತೆ. ಒಂದು ಅರೇಬಿಕಾ ಅಂತ, ಇನ್ನೊಂದು ರೋಬಸ್ಟಾ. ಅರೇಬಿಕಾ ಕಾಫಿ ಸ್ಮೂತ್ ಟೇಸ್ಟನ್ನು ಕೊಡುತ್ತೆ. ರೋಬಸ್ಟಾ ತನ್ನ ಬಿಟ್ಟರ್ನೆಸ್ಸಿಂದ ಕಾಫಿನ ಸ್ಟ್ರಾಂಗ್ ಮಾಡುತ್ತೆ. ಪ್ರತಿ ಮನೆಗಳಲ್ಲೂ ಅವರ ಟೇಸ್ಟಿಗೆ ಅನುಗುಣವಾಗಿ ಈ ಕಾಫಿನ ಬ್ಲೆಂಡ್ ಮಾಡಿಸ್ತಾರೆ. ಎಕ್ಸಾಂಪಲ್, ಕೆಲವರು 100% ಅರೇಬಿಕಾ ಮಾಡಿಸಿದ್ರೆ, ಇನ್ನು ಕೆಲವರು 80% ಅರೇಬಿಕಾ 20% ರೋಬಸ್ಟಾ ಮಾಡಿಸ್ತಾರೆ. ಇನ್ನು ಕೆಲವರು 50% ಅರೇಬಿಕಾ 50% ರೋಬಸ್ಟಾ ಮಾಡಿಸ್ತಾರೆ. ಇದೇ ರೀತಿ ಕಾಫಿ ಜೊತೆಗೆ ಚಿಕೋರಿನ ಕೂಡ ತಮಗೆ ಬೇಕಾಗಿರೋ ರೇಷಿಯೋದಲ್ಲಿ ಬ್ಲೆಂಡ್ ಮಾಡಿಸ್ತಾರೆ. ಚಿಕೋರಿ ಈಸ್ ನಾಟ್ ಎ ಕಾಫಿಗೆ ಥಿಕ್ನೆಸ್ ಬರೋಕ್ಕೋಸ್ಕರ ಈ ಚಿಕೋರಿನ ಆ್ಯಡ್ ಮಾಡ್ತಾರೆ. ಇವತ್ತು ನಾನು ಮಾಡ್ತಾ ಇರೋ ಕಾಫಿಯಲ್ಲಿ 80% ಕಾಫಿ ಪೌಡರ್ ಇದ್ದರೆ 20% ಚಿಕೋರಿ ಇದೆ. ಕಾಫಿಯಲ್ಲಿರೋ ಎಲ್ಲ ಪೋಷಕಾಂಶಗಳನ್ನ ಪಡಿಬೇಕಾದ್ರೆ ಕಾಫಿ ಬೀಜಗಳನ್ನ ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ಟೆಂಪ್ರೇಚರಲ್ಲಿ ಹುರಿದು ಪುಡಿ ಮಾಡೋದು ತುಂಬ ಅಗತ್ಯ. ಗುಡ್ ಕ್ವಾಲಿಟಿ ಆಫ್ ಕಾಫಿ ಬೇಕು ಅಂದರೆ ಡಿಕಾಕ್ಷನ್ ಕರೆಕ್ಟಾಗಿರಬೇಕು. ಡಿಕಾಕ್ಷನ್ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಆಫ್ ಕಾಫಿ. ಇದು ಟೇಬಲ್ ಟಾಪ್ ಫಿಲ್ಟರ್ ಅಂತ. ಡಿಕಾಕ್ಷನನ್ನು 2-3 ರೀತಿಯಲ್ಲಿ ಮಾಡ್ಬೋದು. ಇದರಲ್ಲಿ 3 ಪಾರ್ಟ್ ಇರುತ್ತೆ. ಇದನ್ನು ಪ್ರೆಸ್ಸರ್ ಅಂತಾರೆ, ಅಂಬ್ರೆಲಾ ಅಂತ ಕೂಡ ಅಂತಾರೆ. ನಾವು ಕಾಫಿ ಪೌಡರ್ ಹಾಕಿ ಅದ್ರ ಮೇಲೆ ನೀರು ಹಾಕಿದಾಗ ಈ ಸಣ್ಣ ಸಣ್ಣ ಹೋಲ್ಸ್ ಕಾಣ್ತಾ ಇದೆಯಲ್ಲ, ಇದರಿಂದ ಡಿಕಾಕ್ಷನ್ನು ಕೆಳಗಡೆಗೆ ಇಳಿಯುತ್ತೆ. ಹೆಚ್ಚಿನ ವೀಡಿಯೋಸಲ್ಲಿ ನೀವು ನೋಡಿರ್ತೀರ, ಡೈರೆಕ್ಟಾಗಿ ಇದಕ್ಕೆ ಪೌಡರ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆಗೆ ಪ್ರೆಸ್ಸರ್ನ ಇಡ್ತಾರೆ, ಅದ್ರ ಮೇಲೆ ನೀರು ಹಾಕ್ತಾರೆ. ಇದರಿಂದ ಡಿಕಾಕ್ಷನ್ನು ಸ್ವಲ್ಪ ಲೈಟಾಗಿ ಬರುತ್ತೆ. ನಿಮಗೆ ತುಂಬ ಸ್ಟ್ರಾಂಗ್ ಆಗಿರೋ ಡಿಕಾಕ್ಷನ್ ಬೇಕು ಅಂದರೆ ಈ ಅಂಬ್ರೆಲಾದ ಮೇಲ್ಗಡೆ ಪೌಡರ್ ಹಾಕಿ ಅದ್ರ ಮೇಲೆ ಬಾಯ್ಲಿಂಗ್ ವಾಟರ್ ಹಾಕಬೇಕು. ಆವಾಗ ತುಂಬ ಸ್ಟ್ರಾಂಗ್ ಆಗಿ ಥಿಕ್ಕಾಗಿರೋ ಡಿಕಾಕ್ಷನ್ ಸಿಗುತ್ತೆ. 1 ಗ್ಲಾಸ್ ನೀರನ್ನು ಸ್ಟವ್ ಮೇಲೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋಷ್ಟರೊಳಗೆ ನಾವು ಫಿಲ್ಟರ್ಗೆ ಕಾಫಿ ಪೌಡರ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. 3 ಟೇಬಲ್ ಸ್ಪೂನ್ ಕಾಫಿ ಪೌಡರ್ನ ಫಿಲ್ಟ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಫಿನ ನೀವೆಷ್ಟು ಸ್ಟ್ರಾಂಗ್ ಕುಡಿತೀರಾ ಅನ್ನೋದ್ರ ಮೇಲೆ ಕಾಫಿ ಪೌಡರ್ನ ಹೆಚ್ಚು ಅಥವಾ ಕಡಿಮೆ ಹಾಕೋಬಹುದು. ಚೆನ್ನಾಗಿ ಕುದ್ದಿರೋ ನೀರನ್ನು ಫಿಲ್ಟ್ರಿಗೆ ಹಾಕಿಬಿಟ್ಟು ತಕ್ಷಣ ಮುಚ್ಚಳನ ಕ್ಲೋಸ್ ಮಾಡಬೇಕು. ಕಾಫಿ ಅರೋಮಾ ಹಾಳಾಗಬಾರ್ದು ಅಂದರೆ ಯಾವಾಗಲೂ ಏರ್ ಟೈಟ್ ಆಗಿರೋ ಬಾಕ್ಸಲ್ಲಿ ಕ್ಲೋಸ್ ಮಾಡಿಡೋದನ್ನು ಮರಿಬಾರ್ದು. ಐದರಿಂದ 10 ನಿಮಿಷದೊಳಗೆ ಡಿಕಾಕ್ಷನ್ನು ಮೇಲಿಂದ ಇಳಿದು ಕೆಳಗಡೆದಲ್ಲಿ ಕಲೆಕ್ಟ್ ಆಗಿರುತ್ತೆ. ಕಾಫಿ ಮಾಡೋಕ್ಕೆ 3/4 ಕಪ್ಪಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ಕುದಿಯೋಕೆ ಇಟ್ಕೋಬೇಕು. ಇನ್ನೊಂದು ಕಡೆ 1 ಕಪ್ಪಲ್ಲಿ 1/4 ಕಪ್ಪಷ್ಟು ಡಿಕಾಕ್ಷನನ್ನು ಹಾಕಿಟ್ಕೋಬೇಕು. ಹಾಲು ಚೆನ್ನಾಗಿ ಕುದಿ ಬಂದ ಕೂಡಲೇ ಕಾಫಿ ಕಪ್ಪಿಗೆ ಹಾಕಬೇಕು. ಈ ಕಾಫಿಗೆ ಶುಗರ್ ನಿಮಗೆ ಎಷ್ಟು ಬೇಕು ಅನ್ನೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೋಬೋದು. ನಾನು ಈ ಕಾಫಿಗೆ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ. ಕಾಫಿ ಕುಡಿಯೋದ್ರಿಂದ ಮನಸ್ಸಿಗೆ ಉಲ್ಲಾಸ ಬರುತ್ತೆ, ದೇಹದ ಆಯಾಸ ಕಡಿಮೆ ಆಗುತ್ತೆ. ಒಂದು ಒಳ್ಳೆ ಕಾಫಿ ಹಿಂದೆ ಇಡೀ ವರ್ಷದ ಶ್ರಮ ಹಾಗೂ 100 ಕಾರ್ಮಿಕರ ಪರಿಶ್ರಮ ಇರುತ್ತೆ.